ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ನನ್ನ ಮತ್ತೊಂದು ಲಾಗಿ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ಇವತ್ತೊಂದು ಲಾಗ್ನ ಬಂದು ಬೆಳಗ್ಗೆ 9 ಗಂಟೆ ನನ್ನ ಕಾರಿಂದ ಶುರು ಮಾಡ್ತಾ ಇದ್ದೀನಿ. ಇವಾಗ ಬಂದೆ ನೀರು ತರೋಣ ಅಂತ. ಇಲ್ಲಿ ನೋಡಿ ಪುಣ್ಯಾತ್ಮ ಹೆಂಗೆ ಹಾಕೋನೆ ಗುರು ಗಾಡಿನ. ಡೋರ್ ತಗೊಂಡು ಇಲ್ಲಿ ಹತ್ತಕ್ಕೆ ಆಗಲ್ಲ, ಇಲ್ಲಿ ಹಿಂಸೆ. ಇಲ್ಲಿ ಹತ್ತಕ್ಕೆ ಯಾರೋ ಹುಡುಗ ತಂದ ಅಡ್ಡ ಹಾಕ್ಬಿಟ್ಟವನೆ. ಆಗಲೇ ಡೋರ್ ಹತ್ಕೊಂಡು ಹಿಂಗೆ ಬಂದೆ. ಇವಾಗ ಹೋಗಿ ನೀರು ತಗೊಬಂದು ಎಲ್ಲ ಕೆಲಸ ಮುಗ್ದೈತೆ. ನೀರು ತಗೊಬಂದ್ಬಿಟ್ಟು ಚಿಕನ್ ತರಕ್ಕೆ ಹೋಗ್ಬೇಕು. ಬನ್ನಿ ಇವತ್ತೊಂದು ದಿನ ಹೇಗಿರುತ್ತೆ ನೋಡೋಣ. ಎರಡು ಕಾಯಿನ್ ಕೊಡಂಗೆ. ಏನು ಹಿಂಗೆ ಆಡ್ತೈತಿದ್ದು? ಆಟ ಆಡ್ಸಕ್ಕೆ ಕರ್ಕೊಂಡೋಗಿ ಅಂತ ಆಡ್ತೈತಾ ಇದು? ಹಾಂ ಏನು ಸರ್ ಇವತ್ತು ಬಂದಿದ್ರಂದು ಮಾತಾಡ್ಸಿರೋದು. ಹೇಳ್ಕೊಡಿ ಸರ್. ಎರಡು ಸರ್ ಕಾಯಿನ್ ಇಸ್ಕೊಂಡು ಐತಿ. ಇವಾಗ ಹೋಗಿ ಹಿಂಗೆ ಇಟ್ಕೊಂಡು ಬರೋಣ. ಬರ್ತೈತಾ? ನಾಯಿ ಸಾಕಕ್ಕೆ ನಮಗೂ ಇಷ್ಟ, ಆದರೆ ಅದು ಕೂದು ಜಾಸ್ತಿ ಉದುರುತ್ತೆ, ಮನೆಯೆಲ್ಲ ಹಿಂಸೆ ಅನ್ನೋದಕ್ಕೆ ಸಾಕ್ತಾ ಇಲ್ಲ. ನಾಯಿಗಳು ಸಾಕಕ್ಕಂದ್ರೆ ಹೇಳ್ಬೇಕಂದ್ರೆ ತುಂಬ ಇಷ್ಟ. ಅದು ಏನು ಮಾಡ್ತೀರ, ಮನೇಲಿ ಸುಮ್ಮನೆಲ್ಲ ಹಿಂಸೆ. ಆಮೇಲೆ ಮನೆ ಜಾಗನೂ ಸಿಕ್ತೆ, ಎಲ್ಲ ತುಂಬ ಹಿಂಸೆ ಆಗುತ್ತೆ. ಅದಕ್ಕೆ ಯಾವ ನಾಯಿ ಇದ್ರೂ ಒಟ್ಟು ಪ್ರೀತಿ ಒಂದೇ. ಬಟ್ ನಾಯಿಗಳದ್ದು ಮಾತ್ರ, ಈ ಬೀದಿ ನಾಯಿಗಳವಲ್ಲ. ನಮ್ಮ ಹೋಟ್ಲು ಮೊಬೈಲ್ ಕ್ಯಾಂಟೀನ್ ಮಾತ್ರ ಎರಡು ಕಡೆ ನಾನು ಅಲ್ಲಿ ಮೊಬೈಲ್ ಕ್ಯಾಂಟೀನ್ ಆಗಿರ್ಬೋದು, ಇಲ್ಲ ಎಲ್ಲರೂ ಆಗಿರ್ಬೋದು. ನೀವೇ ನೋಡಿರ್ತೀರ ತುಂಬ ವೀಡಿಯೋಸ್ಗಳಲ್ಲಿ ನಾಯಿಗಳು ಊಟ ಆಗ್ಬೋದಾಗಿರ್ಬೋದು. ಎಷ್ಟು ಊಟ ಗೀಟ ಹಾಕಿರೋದಕ್ಕೋಸ್ಕರ ಎಷ್ಟು ಪ್ರೀತಿ ತೋರಿಸ್ತೇವೆ ಅಂದರೆ ತುಂಬ ಖುಷಿ ಆಗುತ್ತೆ. ಇವಾಗ ನೀರು ಇಟ್ಕೊಂಡು ಹೋಗೋಣ. ಗುರು ಕಾಯಿನ್ ಹಾಕಿ ನೋಡಿದೆ, ಕರೆಂಟ್ ಇತ್ತಿಲ್ಲ. ನನ್ನ ಪುಣ್ಯಕ್ಕೆ ಇವಾಗ ಕರೆಂಟ್ ಬಂತು ಕರೆಕ್ಟಾಗಿ. ಹಿಂಗೆ ಬಂದು ಇವಾಗ ಕಾಯಿನ್ ಹಾಕ್ತೆ, ಕರೆಂಟ್ ಇತ್ತಿಲ್ಲ. ಕಾಯಿನ್ ಕೆಳಗಡೆ ಬಂತು. ಲಾಕ್ ತಕ್ಷಣ ಟಕ್ಕತ್ತ ಬಿತ್ತಲ್ಲ. ಅದು ಒಳ್ಳೆ ತಲೆನೋವು ಆಯ್ತಲ್ಲಪ್ಪ. ಇವಾಗ ತಿರ್ಗಾ ಕಾರ್ ಎತ್ಕೊಂಡು ಬಾಳೆ ಇಟ್ಕೊಂಡು ಬರ್ಬೇಕಲ್ಲ. ಸದ್ಯ ನನ್ನ ಪುಣ್ಯಕ್ಕೆ ಕರೆಕ್ಟಾಗಿ ಹೊರಡೋಣ ಅಂತ ಅಂದ್ಕೊಂಡೆ ಕರೆಂಟ್ ಬಂತು. ಇಟ್ಕೊಂಡು ಹೋಗೋಣ. ಎರಡು ಕಾಯಿನ್ ಸಾಕು ನಮಗೆ. ಇಟ್ಕೊಂಡು ಹೋದರೆ ಇದು ಮೊಬೈಲ್ ಕ್ಯಾಂಟೀನ್ಗೆ ಆಗುತ್ತೆ. ಇನ್ನು ಹೋಟ್ಲೋಗಿ ಐತೆ, ಹಿಂಗೆ ಹಿಡ್ಕೊಂಡು ಹೋಗೋಣ. ಸುಮ್ಮನೆ ಮತ್ತೆ ಬರ್ಬೇಕಂದ್ರೆ ಯಾವ ನನ್ನ ಮಗ ಅನ್ನಿಸ್ಬಿಡುತ್ತೆ. ಕರೆಕ್ಟಾಗಿ 20 ಸೆಕೆಂಡ್ ಓಡಿಬಿಡುತ್ತೆ. 20 ಲೀಟ್ರು ಕಾಣಿಸ್ತೈತೆ ಅಂತ ಅನ್ಕೋತೀನಿ. 20 ಲೀಟ್ರು ಮೈಕ್ರಾನ್ ಸೆಕೆಂಡಲ್ಲಿ ಓಡ್ತೈತೆ. ಅದು ಮುಗಿಯೋದು ಕರೆಕ್ಟಾಗಿ 20 ಲೀಟ್ರ್ ಸಾಕಾಗಿದೆ. ಇದು ಮೈಕ್ರಾನ್ ಸೆಕೆಂಡಲ್ಲಿ ಓಡೋದಿದೆ. ಒಂದು ನಿಮಿಷ ಅನ್ಸುತ್ತೆ. 1 ನಿಮಿಷ ಅನಿಸುತ್ತೆ. 1 ನಿಮಿಷಕ್ಕೆ ತುಂಬಿಕೊಳ್ಳುತ್ತೇನೋ. 20 ಲೀಟ್ರು ಕರೆಕ್ಟಾಗಿ ಬರುತ್ತೆ. ಅದ್ರ ಮೇಲಂತೂ ಬರೋಲ್ಲ. ಕರೆಕ್ಟಾಗಿ ಅಲ್ಲಿಗೆ ಬಂದು ಆಫ್ ಆಗುತ್ತೆ. ಸೆನ್ಸರ್ ಯಾವ ಮಟ್ಟ ಟೆಕ್ನಾಲಜಿ ಇದೆ. ಇವಾಗ ಆಯಿತು, ಹೊರಡೋಣ. ಗೊತ್ತಾ, ನಮ್ಮ ಲಾಗರ್ ಮಾಡೋರಿಗೆ ತುಂಬ ಕಷ್ಟ. ಏನಂದರೆ ಒಂದು ನೇಮು ಫ್ರೇಮ್ ಬರೋವರೆಗೂ ಅಫಿಷಿಯಲಾಗಿ ಕಷ್ಟನೇ. ಯಾಕೆಂದ್ರೆ ನೇಮು ಫ್ರೇಮ್ ಬಂದಾಗ
ಕ್ಯಾಶುವಲ್ ಎಲ್ರಿಗೂ ಗೊತ್ತಾಗುತ್ತೆ ಯೂಟ್ಯೂಬರ್ ಇವರು ಲಾಗ್ ಮಾಡ್ತಿದ್ದಾರೆ ಅಂತ. ಈಗ ನಾನು ಈ ಥರ ಲಾಗ್ ಮಾಡೋದ್ರಿಂದ ನೀರು ಹಿಡಿತಾ ಅಣ್ಣ ಒಬ್ಬ ಅಷ್ಟು ದೂರದಿಂದ ಹಿಂಗೆ ನೋಡ್ತಾವನೆ, ಏನು ಮಾಡ್ತಾವ ನೀವು ಮೊಬೈಲ್ ಹಿಂಗೆಲ್ಲ ಹಿಡ್ಕೊಂಡು ಅಂತ. ಏನು ಮಾಡ್ತೀರಾ, ನೀವು ಅಫಿಷಿಯಲ್ ಆಗಿ ಲಾಗರು ಯೂಟ್ಯೂಬರ್ ಅಂತ ಗುರುತಿಸ್ಕೊಳ್ಳೋರ್ಗೂ ಕಷ್ಟನೇ, ಅವನು ಮುಜುಗರ. ಜನ ಏನು ಅನ್ಕೊತಾರೆ ಅಂದರೆ ಇವಾಗ ವೀಡಿಯೋ ಮಾಡ್ತಾವನೆ ಅಂದರೆ ಏನೋ ಬೇರೆ ಥರ ಏನೋ ಆಗಿರುತ್ತೆ, ಸಮಸ್ಯೆ ಆಗೈತೆ, ಇವನೇನೋ ವೀಡಿಯೋ ಮಾಡಿ ಕಂಪ್ಲೇಂಟ್ ಕೊಟ್ಬಿಡ್ತಾನೆ. ಯಾಕೆಂದರೆ ಅವೆಲ್ಲ ಗೌರ್ಮೆಂಟ್ ಪ್ರಾಪರ್ಟೀಸ್ಗಳಾಗಿರೋದ್ರಿಂದ ಏನೋ ಸಮಸ್ಯೆ ಇದ್ದರೆ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಮೇ ಬಿ ಅಣ್ಣ ಅವ್ರಿಗೆ ಹೇಳ್ಬೋದು, ಹೇಳೋಕ್ಕಾಗಲ್ಲ ಹಿಂಗೇನೋ ವೀಡಿಯೋ ಮಾಡ್ತಿದ್ದಾರೆ ಅಂತ. ಅವ್ರಿಗೆ ಗೊತ್ತು ನಾನು ವೀಡಿಯೋ ಮಾಡೋದು, ಯಾರು ಇನ್ಚಾರ್ಜ್ ಇದ್ದಾರೆ ಅವ್ರಿಗೂ ಗೊತ್ತು. ಅವ್ರಿಗೆ ಹೇಳಿದ್ರು ಅವ್ರಿಗೆ ಗೊತ್ತು ನಾನು ವೀಡಿಯೋ ಮಾಡೋದು, ಅವ್ರು ಯಾರು ಇವಾಗ ಇನ್ಚಾರ್ಜ್ ಇದ್ದಾರೆ, ಅದಕ್ಕೆ ಅವ್ರಿಗೆ ಹೇಳಿದ್ರೂ ಏನು ಸಮಸ್ಯೆ ಆಗೋಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲ ಅವ್ನು ಯೂಟ್ಯೂಬ್ ಇನ್ಸ್ಟಾಗ್ರಾಮೆಲ್ಲ ಹಿಂಗೆ ವೀಡಿಯೋ ಮಾಡ್ತಾನೆ, ಅದನ್ನೇ ಡೈಲಿ ಲಾಗೆಲ್ಲ ಮಾಡ್ತಾನಲ್ಲ, ವೀಡಿಯೋ ಮಾಡ್ತಾಯಿರ್ತಾನೆ ಅಂತ. ಈ ನೀರು ಹಿಡ್ಕೊ ಬಂದಾಯಿತು, ಈಗ ಹೋಗಿ ಚಿಕನ್ ತಗೊಬರೋಣ. ಯಾವುದೋ ಕಂಪ್ನಿಯವ್ರು ಸ್ಟ್ರೈಕ್ ಮಾಡ್ತಿದ್ದಾರೆ, ಯೂನಿಯನ್ ಕಡೆ ಎಲ್ಲ ಟೀಮಿಯವರು. ನಾನು ಮೇ ಬಿ ಟೊಯೋಟಾ ಕಿರ್ಲೋಸ್ಕರ ಟೊಯೋಟಾ ಕಂಪ್ನಿ ಅಂತ ಅನ್ಕೋತೀನಿ. ಬಟ್ಟೆಗಳು ಮುಂಚೆ ಎಂಪ್ಲಾಯೀಸ್ ಬಟ್ಟೆಗಳೆಲ್ಲ ಹಾಕೊಂಡೋದ್ರು, TKM ಯೂನಿಯನ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಸುಮಾರು ಒಂದು 500 ಜನ ಮೇಲಿದ್ದಾರೆ ಅನಿಸುತ್ತೆ, ಅವಾಗಲಿಂದ ಹೋಗ್ತಿದ್ದಾರೆ. ಎಗ್ ರೈಸು, ಕಬಾಬು, ಚಿಕನ್ನು, ಲಿವರ್